ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ವ್ಯಾಸಮುನೀಂದ್ರರೇ, ಹಿಂದಿನ ಕಲ್ಪದಲ್ಲಿ ನಾನು ನನ್ನ ಈ ಹಿಂದಿನ ಜನ್ಮದಲ್ಲಿ ಒಬ್ಬ ದಾಸಿಪುತ್ರನಾಗಿದ್ದನು. ಆ ನನ್ನ ತಾಯಿಯು ವೇದಾಧ್ಯಯನ ಶೀಲರಾದ ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ ವಾಸ ಮಾಡುತ್ತಿದ್ದಳು. ಒಮ್ಮೆ ಮಳೆಗಾಲದಲ್ಲಿ ಕೆಲ ಮಂದಿ ಸನ್ಯಾಸಿಗಳು ಆ ಬ್ರಾಹ್ಮಣರ ಮನೆಗೆ ಬಂದು ಚಾತುರ್ಮಾಸ ದೀಕ್ಷೆ ವಹಿಸಿ 4 ತಿಂಗಳ ಕಾಲ ಅಲ್ಲೇ ಇರಲು ಸಂಕಲ್ಪಿಸಿದರು. ಕೇವಲ ಬಾಲ್ಯ ವಯಸ್ಸಿನಲ್ಲಿದ್ದ ನಾನು ಅವರ ಸೇವೆಗಾಗಿ ನೇಮಿಸಲ್ಪಟ್ಟನು. ಆ ಸನ್ಯಾಸಿಗಳು ಸಮದೃಷ್ಟಿಯುಳ್ಳ ಶಾಂತ ಸ್ವಭಾವಿಗಳಾದುದರಿಂದ ಕೇವಲ ಬಾಲಕನು ಪರಮ ವಿಧೇಯನೂ ಆಗಿದ್ದು ಆಟಪಾಠಗಳಿಗಾಗಿಯೂ ಮನಶ್ಚಾಂಚಲ್ಯ ಪಡದೆ ಅವರು ಹೇಳಿದಂತೆ ನಡೆದುಕೊಂಡಿದ್ದ ನನ್ನನ್ನು ವಿಶೇಷವಾಗಿ ಪ್ರೀತಿಸಿ ತಾವು ಭುಂಜಿಸಿ ಮಿಕ್ಕ ಆಹಾರ ಪದಾರ್ಥಗಳನ್ನು ನನಗೆ ಕೊಡುತ್ತಾ ಬಹು ವಿಶ್ವಾಸದಿಂದಲೂ ಸವಿನುಡಿಗಳಿಂದಲೂ ಆದರಿಸುತ್ತಿದ್ದರು. ಭಗವಂತನಿಗೆ ನಿವೇದಿತವಾದ ವೇದವಿಧರಾದ ಆ ಸತ್ಪುರುಷರು ಸ್ವೀಕರಿಸಿ ಮಿಕ್ಕ ಆ ಸತ್ವಯುತವಾದ ಆಹಾರ ಸೇವನೆಗೆ ನನ್ನೆಲ್ಲ ಪಾಪಗಳನ್ನು ನೀಗಿಸಿ ನನ್ನ ಮನಸ್ಸು ದೇಹ ಬುದ್ಧಿ ಇಂದ್ರಿಯಗಳನ್ನೆಲ್ಲ ಶುದ್ಧಿಗೊಳಿಸಿತು. ಹೀಗೆ ಮನಸ್ಸು ಶುದ್ಧವಾಗುತ್ತಾ ನಡೆದಂತೆ ಭಗವದ್ಭಕ್ತಿಯಲ್ಲಿ ನನ್ನ ಮನಸ್ಸಿಗೆ ಅಭಿರುಚಿ ಹೆಚ್ಚುತ್ತಾ ಬಂದಿತು. ಅವರು ಹೇಳುತ್ತಿದ್ದ ಭಗವಂತನ ಗುಣವರ್ಣನ ರೂಪವಾದ ಗಾನಗಳನ್ನು ಕಥೆಗಳನ್ನು ಬಹು ಆಸಕ್ತಿಯಿಂದ ಕೇಳತೊಡಗಿದನು. ಕಾಲಕ್ರಮದಲ್ಲಿ ನನ್ನ ಮನಸ್ಸು ಸದಾ ಕಾಲವು ಭಗವದ್ವಿಚಾರಗಳಲ್ಲೇ ಲೀನವಾಗಿರುವಂತಾಯಿತು. ಆ ಮಹನೀಯರ ಅನುಗ್ರಹದಿಂದ ಆಗ ನನ್ನ ಬುದ್ಧಿಗೆ ಜೀವನ ನಿಜ ಸ್ವರೂಪ, ಭಗವಂತನ ಸಚ್ಚಿದಾನಂದಮಯ ಸ್ವರೂಪ ಮತ್ತು ಭಗವನ್ಯಾಯಬದ್ಧವಾದ ಈ ಜಗತ್ ಸ್ವರೂಪ ಇವುಗಳು ನಿರ್ಮಲವಾಗಿಯೂ ಸ್ಪಷ್ಟವಾಗಿಯೂ ಗೋಚರವಾದವು. ಹೀಗೆ ಆ ಪುಣ್ಯಶೀಲರಿಂದ ಭಗವಂತನ ಯಶೋಗಾನಗಳನ್ನು ಕೇಳುತ್ತಿರುವಂತೆಯೇ ವರ್ಷ ಋತು ಶರದೃತುಗಳು ಕಳೆದು ಹೋದವು. ಆ ವೇಳೆಗೆ ನನ್ನಲ್ಲಿ ಕಂಡುಬರುತ್ತಿದ್ದ ಧರ್ಮಶ್ರದ್ಧೆ, ವಿನಯ, ವಿಧೇಯತೆಗಳು, ನಯ ನಡತೆಗಳು ಇವುಗಳಿಗಾಗಿ ಪರಮ ಸುಪ್ರೀತರಾಗಿದ್ದ ಆ ಸಾಧುವರ್ಯರು ತಾವು ಅಲ್ಲಿಂದ ಹೊರಡುವಾಗೆ ನನಗೆ ಭಗವಂತನ ಪಾದಾರವಿಂದಗಳಲ್ಲಿ ಶರಣಾಗತಿ ರೂಪವಾದ ಒಂದು ಗುಹ್ಯತಮ ಉಪದೇಶ ಮಾಡಿದರು. ಆ ಉಪದೇಶ ಪ್ರಭಾವದಿಂದ ನಾನು ಶ್ರೀ ಕೃಷ್ಣ ಸ್ವಾಮಿಯೇ ಪರಬ್ರಹ್ಮ ಮೂರ್ತಿ ಎಂದು ಜಗನ್ನಿರ್ಮಾತೃವೆಂದು ತಿಳಿದುಕೊಂಡನು. ಈ ವಿಧವಾದ ಜ್ಞಾನದಿಂದಲೇ ಭಗವತ್ ಸಾನ್ನಿಧ್ಯ ಪ್ರಾಪ್ತಿಯಾಗುವುದರೆಂದು ಅವರು ಬೋಧಿಸಿದರು. ಹೀಗೆ ಮಹಾತ್ಮರ ಸೇವೆಯು ಹರಿಕೀರ್ತನ ಶ್ರವಣ ಮನನಾದಿಗಳು ನನ್ನಲ್ಲಿ ಭಗವದ್ಭಕ್ತಿ ಉಂಟಾಗಲು ಕಾರಣಗಳಾದವು. ವ್ಯಾಸಮುನೀಂದ್ರರೇ, ಆ ಸಾಧು ಪುಂಗವರು ಅಲ್ಲಿಂದ ಹೊರಟು ನಡೆದ ತರುವಾಯ ನಾನು ತಾಯಿಯೊಂದಿಗೆ ಆ ಬ್ರಾಹ್ಮಣರ ಮನೆಯಲ್ಲೇ ಇದ್ದು ಆ ಮಹಾತ್ಮರು ಬೋಧಿಸಿದ್ದ ಮಹತ್ವದ ವಿಚಾರಗಳಲ್ಲಿ ಮಗ್ನನಾಗಿ ಕಾಲ ಕಳೆಯುತ್ತಿದ್ದೆನು. ಅತ್ಯಂತ ಬಡವಳು ಪರಾಧೀನಳು ಆಗಿದ್ದ ನಮ್ಮ ತಾಯಿ ಸ್ತ್ರೀ ಸ್ವಭಾವಕ್ಕೆ ತಕ್ಕಂತೆ ಹೆಚ್ಚು ತಿಳಿದವಳಲ್ಲ. ಆದರೂ ನನ್ನನ್ನು ಬಹು ಪ್ರೀತಿಯಿಂದ ಆದರಿಸುತ್ತಾ ಕಾಪಾಡುತ್ತಿದ್ದಳು. ಹೀಗಿರುವಲ್ಲಿ ಒಂದು ದಿನ ರಾತ್ರಿ ಅವಳು ಆ ಬ್ರಾಹ್ಮಣರ ಮನೆಯ ಗೋವುಗಳಿಂದ ಹಾಲು ಕರೆಯಲಿಕ್ಕೆಂದು ಹೋಗುತ್ತಿದ್ದಾಗ ಕಾಣದೆ ಒಂದು ಸರ್ಪವನ್ನು ತುಳಿಯಲು ಅದು ಕಚ್ಚಿ ವಿಷವೇರಿ ನನಗೆ ಏಕಮಾತ್ರ ದಿಕ್ಕಾಗಿದ್ದ ಆಕೆಯು ಮೃತಪಟ್ಟಳು. ತರುವಾಯಿ ನಾನು ಆಕೆಯ ಮರಣಕ್ಕಾಗಿ ವಿಶೇಷ ದುಃಖಿಸಿದೆ. ಆ ಬಗೆಯಾಗಿ ಒದಗಿದ್ದ ಬಂಧನ ವೃತ್ತಿಯು ಒಂದು ಬಗೆಯಿಂದ ಭಗವತ್ ಪ್ರಸಾದವೇ ಎಂದು ಭಾವಿಸಿ ಆ ಸ್ಥಳದಿಂದ ಹೊರಟು ಉತ್ತರ ದಿಕ್ಕನ್ನು ಸರಿಸಿ ಪ್ರಯಾಣ ಮಾಡತೊಡಗಿದನು. ಮಾರ್ಗದಲ್ಲಿ ಸಸ್ಯ ಸಮೃದ್ಧಗಳಾದ ಅನೇಕ ಹೊಲ ಗದ್ದೆಗಳು, ಪಟ್ಟಣ ನಗರಗಳು, ಸಣ್ಣ ಸಣ್ಣ ಗ್ರಾಮಗಳು, ಗಿರಿ, ವನ, ನದಿ ಮುಂತಾದವು ಸಿಕ್ಕಿದವು. ಅವುಗಳನ್ನೆಲ್ಲ ಕಳೆದು ಏಕಾಂಗಿಯಾಗಿ ಮುಂದೆ ನಡೆಯುತ್ತಿರಲು ದಟ್ಟವಾದ ಒಂದು ಅರಣ್ಯವು ಸಿಕ್ಕಿತು. ಅದರಲ್ಲಿ ಅನೇಕ ಭಯಂಕರ ಮೃಗಪಕ್ಷಿಗಳು, ಸರ್ಪಗಳು, ಅತ್ಯುನ್ನತಗಳಾದ ಮರಗಳು ಇದ್ದವು. ಅದನ್ನು ದಾಟು ಹೋಗುವುದು ಬಹು ಪ್ರಯಾಸವಾಯಿತು. ಆಗ ಬಹು ಬಳಲಿ ಮಾರ್ಗಾಯಾಸದಿಂದ
ಹಸಿವು ಬಾಯಾರಿಕೆಗಳಿಂದಲೂ ಕಂಗೆಟ್ಟ ನಾನು ಸಮೀಪದಲ್ಲೇ ಇದ್ದ ಒಂದು ನದಿಯಲ್ಲಿಳಿದು ಸ್ನಾನ ಮಾಡಿ ಹಸಿವು ಮತ್ತು ಬಾಯಾರಿಕೆಗಳು ಅಡಗುವವರೆಗೂ ಜಲವನ್ನೇ ಪಾನ ಮಾಡಿ ಸಮೀಪದಲ್ಲಿ ಇದ್ದ ಒಂದು ಅಶ್ವತ್ಥ ವೃಕ್ಷದ ಕೆಳಗೆ ಕುಳಿತು ವಿಶ್ರಮಿಸಿಕೊಂಡೆನು. ಅಲ್ಲಿನ ಪ್ರಶಾಂತ ವಾತಾವರಣವು ಬಹು ಉಲ್ಲಾಸವನ್ನುಂಟು ಮಾಡಲು ಮನಸ್ಸು ಆ ಸಾಧು ಸನ್ಯಾಸಿಗಳ ದಿವ್ಯ ಬೋಧನೆಗಳ ಕಡೆಗೆ ಹೊರಳಿತು. ಒಡನೆ ನಾನು ಅಭ್ಯಾಸ ಬಲದಿಂದ ಧ್ಯಾನಮಗ್ನನಾಗಿ ಭಗವಂತನ ಪಾದಾರವಿಂದಗಳಲ್ಲಿ ಅತಿಶಯ ಪ್ರೇಮಾತಿಶಯದಿಂದ ನೆಟ್ಟ ಮನಸ್ಸು ಉಳ್ಳವನಾದನು. ದೇಹವು ಪುಳಕಾಂಕಿತವಾಯಿತು. ಕಣ್ಣುಗಳಿಂದ ಆನಂದ ಬಾಷ್ಪಗಳು ಉಕ್ಕಿ ಹರಿದವು. ನನಗೆ ದೇಹದ ಮೇಲೆ ಸ್ಮರಣೆಯೇ ತಪ್ಪಿ ಹೋಯಿತು. ಆಗ ಭಗವಾನ್ ಶ್ರೀಮನ್ನಾರಾಯಣನು ನನಗೆ ದಿವ್ಯ ದರ್ಶನವಿತ್ತನು. ಮಿಂಚಿನಂತೆ ಆದ ಆ ಪರಮಪುರುಷನ ಆ ದಿವ್ಯ ರೂಪದ ಸಂದರ್ಶನ ಭಾಗ್ಯವು ಬಹುಕಾಲ ಹಾಗೆಯೇ ಇರಲಿಲ್ಲ. ನಾನು ಹಾಗೆ ನೋಡುತ್ತಾ ಆನಂದಗೊಳ್ಳುತ್ತಾ ವಿಸ್ಮರಣೆಯಲ್ಲಿದ್ದ ಸಂದರ್ಭದಲ್ಲೇ ಆ ದಿವ್ಯ ರೂಪವು ನನ್ನ ಮನಸ್ಸಿನಿಂದ ಅದೃಶ್ಯವಾಯಿತು. ಅತಿ ಮನೋಹರವು, ಅಪೂರ್ವವು, ದಿವ್ಯ ಮಂಗಳಕರವು, ಸಂಸಾರ ಬಂಧ ವಿಚ್ಛೇದಕವೂ ಆದ ಆ ದಿವ್ಯ ಸ್ವರೂಪವನ್ನು ಮತ್ತೊಮ್ಮೆ ನೋಡಬೇಕೆಂದು ಬಹು ಪ್ರಯತ್ನ ಮಾಡಿದನು. ಮನಸ್ಸನ್ನು ಸ್ಥಿರಗೊಳಿಸಿ ಧ್ಯಾನಿಸಿದನು. ಮನಸ್ಸು ವಿಶೇಷ ಕಳವಳಗೊಂಡಿತು. ಬಹು ತಲ್ಲಣ ಉಂಟಾಯಿತು. ಆದರೇನು ಪ್ರಯೋಜನ? ನಾರಾಯಣ ಸ್ವರೂಪದಿಂದ ಗೋಚರವಾದ ಆ ದಿವ್ಯ ಜ್ಯೋತಿಯ ಸಂದರ್ಶನ ಪುನಃ ನನಗೆ ದೊರೆಯಲಿಲ್ಲ. ಹಾಗೆ ನಾನು ಅನೇಕ ರೀತಿಯಿಂದ ಪ್ರಯತ್ನಿಸುತ್ತಿದ್ದಾಗ ಒಮ್ಮೆ ಆಕಾಶ ಮಾರ್ಗದಿಂದ ಬಂದ ಒಂದು ಧ್ವನಿಯ ನನಗೆ ಕೇಳಿಸಿತು. ವೇದಗೋಚರನಾದ ಭಗವಂತನು ದಿವ್ಯವಾಣಿಯಿಂದ, ಬಾಲಕ, ನೀನು ಇಂದು ಎಷ್ಟು ಪ್ರಯತ್ನ ಮಾಡಿದರೂ ಪುನಃ ಆ ಜ್ಯೋತಿ ದರ್ಶನ ಮಾಡಲು ಸಾಧ್ಯವಿಲ್ಲ. ಲೋಕದಲ್ಲಿ ಮನುಷ್ಯ ಪ್ರಾಣಿಯು ಪಾಪ ಪುಣ್ಯ ಕರ್ಮಗಳ ಗೊಂದಲದಲ್ಲಿ ಸಿಕ್ಕು ತೊಳಲುತ್ತಿರುವವರಿಗೆ ನಾನು ಗೋಚರವಾಗಲಾರೆನು. ನೀನು ಅಂತಹ ಈ ದೇಹದಲ್ಲೇ ಇದ್ದರೂ ಸಜ್ಜನರ ಸಹವಾಸದಿಂದ ಅವರ ಸೇವೆಯಲ್ಲಿದ್ದು ನನ್ನಲ್ಲಿ ಭಕ್ತಿ ಶ್ರದ್ಧೆಗಳನ್ನು ಗಳಿಸಿದ್ದುದರಿಂದ ನಿನಗೆ ಒಮ್ಮೆ ದರ್ಶನ ಕೊಟ್ಟನು. ಹಾಗೆ ನನ್ನನ್ನು ಒಂದು ಬಾರಿ ದರ್ಶನ ಮಾಡಿದವರಿಗೆ ಅದನ್ನು ಮರೆಯದೆ ಮುಂದೆ ಎಂದೆಂದೂ ದರ್ಶನ ಮಾಡುತ್ತಿರಬೇಕೆಂದು ಆಪೇಕ್ಷಿಸುತ್ತಿರುವ ಮನಸ್ಸು ಹುಟ್ಟುವುದು. ಆದುದರಿಂದಲೇ ನಿನಗೆ ಒಮ್ಮೆ ದರ್ಶನ ಕೊಟ್ಟಿದ್ದೇನೆ. ಮುಂದೆ ನಿನಗೆ ಈ ಶೂದ್ರ ದೇಹವು ಕಳೆದ ಮೇಲೆ ಕಲ್ಪಾಂತರದಲ್ಲಿ ನೀನು ಮಹಾಭಕ್ತನಾಗಿ ಜನಿಸುವೆ. ಆಗ ನನ್ನ ಅನುಗ್ರಹದಿಂದ ನಿನಗೆ ನನ್ನಲ್ಲಿ ಸ್ಥಿರ ಬುದ್ಧಿಯುಂಟಾಗುವುದು. ನಿನಗೆ ನನ್ನ ಸ್ಮರಣೆಯು ಎಂದೂ ಮರೆಯದು. ಪ್ರಳಯದಲ್ಲೂ ನಿನಗೆ ನನ್ನ ಸ್ಮರಣೆಯು ಬಿಟ್ಟು ಹೋಗದಿರುವುದು ಎಂದು ಹೇಳಿದಂತಾಯಿತು. ಮುನೀಂದ್ರರೇ, ಹೀಗೆ ಕೇಳಿಸಿದ ಆ ಶರೀರ ವಾಕ್ಕು ನನಗೆ ಸರ್ವೇಶ್ವರನು, ಸರ್ವೇಶಕ್ತನು, ಸರ್ವಾಂತರ್ಯಾಮಿಯು, ಸರ್ವತಂತ್ರ ಸ್ವತಂತ್ರನು ಆದ ಭಗವಂತನಲ್ಲಿ ಸ್ಥಿರವಾದ ಭಕ್ತಿ ಶ್ರದ್ಧೆಗಳನ್ನು, ನಂಬಿಕೆಯನ್ನು ಹೆಚ್ಚಿಸಿತು. ಒಡನೆ ನಾನು ಆ ಭಗವದ್ ವಾಕ್ಯಕ್ಕೆ ತಲೆಬಾಗಿ ವಂದಿಸಿ ಆ ಸ್ಥಳದಿಂದ ಎದ್ದು ಭಗವನ್ನಾಮಗಳನ್ನು ಕೀರ್ತಿಸುತ್ತಾ, ಭಗವನ್ನಾಮಗಳನ್ನು ಸ್ಮರಿಸುತ್ತಾ ಭೂಮಿಯಲ್ಲಿ ಸುತ್ತುತ್ತಿದ್ದೆನು. ವಿಷಯಾಭಿಲಾಷೆಯು, ಮದಮಾತ್ಸರ್ಯ, ಕಾಮಕ್ರೋಧಾದಿಗಳು ನಿಶ್ಶೇಷವಾಗಿ ತೊಲಗಿ ಹೋದವು. ನಿತ್ಯ ಸಂತೋಷಿಯಾದ ಶ್ರೀಕೃಷ್ಣ ಪರಮಾತ್ಮನಲ್ಲಿಯೇ ಮನಸ್ಸಿಟ್ಟು ನಿಷ್ಕಳಂಕ ಮನಸ್ಸಿನಿಂದ ಧ್ಯಾನಿಸುತ್ತಿರಲು ಪ್ರಾರಬ್ಧ ಕರ್ಮವು ಮುಗಿದು ದೇಹಾವಸಾನ ಕಾಲವು ಸಮೀಪಿಸಿತು. ಆಗ ನಾನು ಅನುಸಂಧಾನ ಪೂರ್ವಕ ಅನಿರುದ್ಧ ರೂಪಿ ಭಗವಂತನ ಶರೀರದಲ್ಲಿ ಲಯ ಹೊಂದಲು ಪ್ರಯತ್ನಿಸುತ್ತಿರಲು ಮೃತ್ಯು ಒದಗಿ ಪಂಚಭೂತಾತ್ಮಕವಾದ ಆ ಶೂದ್ರ ದೇಹವು ಬಿಟ್ಟು ಹೋಯಿತು. ಪೂರ್ವಕಲ್ಪದ ಕೊನೆಯ ಭಾಗದಲ್ಲಿ ಭಗವಂತನು ಜಗತ್ತೆಲ್ಲವನ್ನು ತನ್ನಲ್ಲಿ ಲೀನ ಮಾಡಿಕೊಂಡು ವಟಪತ್ರಶಾಹಿಯಾಗಿ ಮಲಗಳಿಸಿದ್ದಾಗ ಆತನ ನಾಭಿ ಕಮಲದಲ್ಲಿ ವಿರಾಜಮಾನವಿದ್ದ ಚತುರ್ಮುಖ ಬ್ರಹ್ಮದೇವನ ದೇಹದಲ್ಲಿ ನಾನು ಸೇರಿಕೊಂಡಿದ್ದನು. ಹೀಗೆಯೇ ಸಹಸ್ರ ಯುಗಗಳು ಕಳೆದು ಪುನಃ ಸೃಷ್ಟಿಕಾಲವು ಒದಗಲು ಆಗ ಆ ಬ್ರಹ್ಮನ ಪಾವನ ಇಂದ್ರಿಯಗಳ ದ್ವಾರ ಮರೀಚಿ, ವಸಿಷ್ಠಾದಿ ಮಹರ್ಷಿಗಳು ನಾನು ಹುಟ್ಟಿದೆವು. ಅಂದಿನಿಂದ ಭಗವದ್ ಅನುಗ್ರಹ ಪಾತ್ರನಾಗಿ ಚತುರ್ದಶ ಲೋಕಗಳಲ್ಲೂ ನಿರಂಕುಶ ಗಮನ ಸಾಮರ್ಥ್ಯವುಳ್ಳವನಾಗಿ ಭಗವನ್ನಾಮ ಸಂಕೀರ್ತನೆಯಲ್ಲಿ ಸಂತುಷ್ಟನಾಗಿ ನಾನು ಲೋಕದಲ್ಲಿ ಸುತ್ತುತ್ತಿರುವೆನು. ಆ ಬ್ರಹ್ಮದೇವನೇ ನನಗೆ
ಈ ವೀಣೆಯನ್ನು ಅನುಗ್ರಹಿಸಿದನು. ಈ ವೀಣೆಯನ್ನು ಧರಿಸಿ ನಾನು ಸದಾ ಭಗವದ್ಗುಣವರ್ಣನ ರೂಪವಾದ ಸೇವೆಯಿಂದ ತೃಪ್ತನಾಗಿ ಲೋಕಸಂಚಾರ ನಿರತನಾಗಿರುವೆನು. ನಾನು ಹಾಗೆ ಕೀರ್ತಿಸಿದಾಗಲೆಲ್ಲ ಪರಮ ದಯಾನಿಧಿಯಾದ ಭಗವಾನನು ನನ್ನ ಮನಸ್ಸಿನಲ್ಲಿ ನೆಲೆಸಿ ನಾನು ಬೇಕೆಂದಾಗ ತನ್ನ ದಿವ್ಯಮಂಗಳಕರ ಸ್ವರೂಪದ ಸಂದರ್ಶನ ಬೀಯುತ್ತಿರುವವನು. ಮುನೀಂದ್ರ, ಹೆಚ್ಚೇನು ಹೇಳಲಿ? ವಿಷಯಾಭಿಲಾಷೆಯಲ್ಲಿ ಮಗ್ನರಾಗಿ ಸಂಸಾರವೆಂಬ ಸಮುದ್ರದಿಂದ ದಾಟುವ ಮಾರ್ಗ ಕಾಣದೆ ತೊಳಲುತ್ತಿರುವ ಲೋಕವನ್ನು ಉದ್ಧರಿಸಲು ಭಗವಂತನ ಗುಣವರ್ಣನ ರೂಪವಾದ ಈ ಸಾಧನ ಒಂದೇ ದಿಕ್ಕಾಗಿರುವುದು. ಇದು ಆತನ ಅನಂತ ಲೀಲಾವತಾರಗಳನ್ನು ವರ್ಣಿಸುವ ಸತ್ಕಥೆಗಳಿಂದ ಮಾತ್ರವೇ ಲಭ್ಯವಾಗುವುದು. ಆದುದರಿಂದ ಲೋಕಾನುಗ್ರಹ ತತ್ಪರರಾದ ತಾವು ಅಂತಹ ಒಂದು ವಾಂಗ್ಮಯಾಮೃತ ಶರಧಿಯನ್ನು ನಿರ್ಮಿಸರಿ. ಅದರಿಂದ ತಮ್ಮ ಮನಸ್ಸಿನ ಕಳವಳವು ನೀಗಿ ಆತ್ಮವು ತೃಪ್ತವಾಗುವುದು. ಲೋಕೋದ್ಧಾರವಾಗಿ ಜಗತ್ತಿನಲ್ಲಿ ಶಾಂತಿ ಪುಷ್ಟಿ ತುಷ್ಟಿಗಳು ಉಂಟಾಗುವವು ಎಂದು ಪ್ರಾರ್ಥಿಸಿ ನಾರದರು ವೀಣಾಪಾಣಿಗಳಾಗಿ ಭಗವನ್ನಾಮ ಸಂಕೀರ್ತನ ಮಾಡುತ್ತಾ ಪ್ರಯಾಣ ಮಾಡಿದರು. ನಾರದ ಮಹರ್ಷಿಗಳ ಪವಿತ್ರ ಜೀವನ ಚರಿತ್ರೆಯ ಶ್ರವಣದಿಂದ ಪುಳಕಿತರಾದ ಸೌನಕಾದಿ ಮುನೀಶ್ವರರು ಸೂತನನ್ನು ಕುರಿತು, ಮಹಾನುಭಾವರಾದ ಸೂತ ಪುರಾಣಿಕರೇ, ನೀವು ಅಂದ್ರೆ ಇದು ಇಲ್ಲಿ ನೈಮಿಷಾರಣ್ಯದಲ್ಲಿ ನಡೀತಾ ಇರೋದು ಸಂಭಾಷಣೆ. ಸೂತ ನೈಮಿಷಾರಣ್ಯದಲ್ಲಿ ಇವರು ನಾರದ ಮಹರ್ಷಿಗಳ ಪವಿತ್ರ ಚರಿತೆಯನ್ನ ಶ್ರವಣದಿಂದ ಪುಳಕಿತರಾದ ಶೌನಕಾದಿ ಮುನೀಶ್ವರರು ಸೂತರನ್ನು ಕುರಿತು, ಮಹಾನುಭಾವರಾದ ಸೂತ ಪುರಾಣಿಕರೇ, ನೀವು ಹೇಳುತ್ತಿರುವ ರಸವತ್ತಾದ ಈ ಭಾಗವತ್ ಕಥಾ ಶ್ರವಣದಿಂದ ನಮ್ಮ ಮನಸ್ಸು ಬಹು ಸಂತೋಷಗೊಂಡಿರುವುದು, ಉತ್ಸಾಹವು ಉಕ್ಕಿತ್ತಿರುವುದು. ಅಪೂರ್ವವಾದ ಇನ್ನು ಅನೇಕ ಸಚ್ಚರಿತ್ರೆಗಳನ್ನು ಕೇಳಬೇಕೆಂದು ಮನಸ್ಸು ತವಕಗೊಳ್ಳುತ್ತಿರುವುದು. ಆದುದರಿಂದ ವ್ಯಾಸರ ಸನ್ನಿಧಾನದಿಂದ ನಾರದು ಹೊರಟು ನಡೆದ ತರುವಾಯಿ ವ್ಯಾಸ ಮಹರ್ಷಿಗಳು ಏನು ಮಾಡಿದರೆಂಬುದನ್ನು ನಮಗೆ ವಿಶದವಾಗಿ ತಿಳಿಸಿರಿ. ನಾರದರ ಪ್ರಾರ್ಥನೆಯಂತೆ ಅವರು ಶ್ರೀಮದ್ ಭಾಗವತ ಮಹಾಪುರಾಣವನ್ನು ರಚಿಸಿದ್ದಾರಾ? ಅದನ್ನು ಯಾರಿಗೆ ಬೋಧಿಸಿದರು? ಅದು ಲೋಕದಲ್ಲಿ ಹೇಗೆ ಪ್ರಚಾರಗೊಂಡಿತು ಎಂಬ ವಿಚಾರಗಳನ್ನು ದಯಮಾಡಿ ನಮಗೆ ಹೇಳಿರಿ ಎಂದು ಪ್ರಾರ್ಥಿಸಿದರು. ಯಾರು? ಸೌನಕಾದಿ ಮುನಿಗಳು ಸೂತ ಪುರಾಣಿಕರನ್ನ ಪ್ರಾರ್ಥಿಸಿದರು. ಸೌನಕಾದಿ ಸ್ತೋತ್ರವೃಂದದ ಉತ್ಸಾಹವು ಸೂತ ಪುರಾಣಿಕರಿಗೂ ವಿಶೇಷ ಆನಂದವನ್ನುಂಟು ಮಾಡಿತು. ಆಗ ಅವರು ಅತ್ಯುತ್ಸಾಹಗೊಂಡು ಹೇಳತೊಡಗಿದರು. ಪುಣ್ಯಶೀಲರಾದ ಸೌನಕಾದಿ ಮುನಿಗಳೇ, ಕೇಳಿರಿ. ನಾರದ ಮಹರ್ಷಿಗಳು ಭಗವನ್ನಾಮ ಸಂಕೀರ್ತನೆ ಮಾಡಿಕೊಂಡು ಹೊರಟು ನಡೆದ ತರುವಾಯಿ ಪವಿತ್ರ ಸರಸ್ವತಿ ನದಿಯ ಪಶ್ಚಿಮ ತಟದಲ್ಲಿದ್ದ ಶಮ್ಯಾವ್ರಾಸವೆಂಬ ತಮ್ಮ ಆಶ್ರಮದಲ್ಲಿ ವ್ಯಾಸ ಮಹರ್ಷಿಗಳು ಸ್ವಲ್ಪ ಹೊತ್ತು ಧ್ಯಾನಮಗ್ನರಾಗಿ ಕುಳಿತಿದ್ದರು. ಸ್ವಲ್ಪ ಹೊತ್ತಿನಲ್ಲಿ ಬಹಿರ್ಮುಖರಾದ ಅವರು ನಾರದರು ಹೇಳಿದ್ದ ವಿಚಾರವನ್ನು ಕುರಿತು ಮನಸ್ಸಿನಲ್ಲೇ ಚಿಂತಿಸತೊಡಗಿದರು. ನಿಜ ಅವರು ಹೇಳಿದುದು. ಈವರೆಗೆ ನನ್ನಿಂದ ರಚಿತವಾದ ಪುರಾಣ ವಾಂಗ್ಮಯವೆಲ್ಲ ಕೇವಲ ಲೌಕಿಕ ಸುಖ ಸಾಧನವಾದ ವಿಚಾರಗಳನ್ನೇ ಹೆಚ್ಚಾಗಿ ವರ್ಣಿಸುವಂತಾಗುವುದಾಗಿದೆ. ಅಲ್ಲಲ್ಲಿ ಭಗವದ್ವಿಚಾರಗಳು ಹೇಳಲ್ಪಟ್ಟಿದ್ದರೂ ಅದು ಸಮಗ್ರವಾಗಿಲ್ಲ. ಲೌಕಿಕ ಸಾಮಾನ್ಯರು ಸಾರಾಸಾರ ವಿಮರ್ಶೆಯಿಂದ ಅದರಲ್ಲಿನ ಮೋಕ್ಷೋಪಯೋಗಿ ವಿಚಾರಗಳನ್ನು ಗ್ರಹಿಸುವುದು ವಿರಳವೇ ಸರಿ. ಆದುದರಿಂದ ಈ ಪುರಾಣೇತಿಹಾಸ ಸಾಮಗ್ರಿಗಳು ಸಮಗ್ರವಾಗಿ ಭಗವದ್ಗುಣವರ್ಣಗಳಿಂದ ಲೋಕದ ಚಿತ್ತವೃತ್ತಿಯನ್ನು ಭಗವತ್ ಪಾದಾರ ವಿಂದಗಳಲ್ಲಿ ಲಗ್ನವಾಗಿಸಲು ಸಮರ್ಥವಾಗಲಾರವು. ಇದಕ್ಕಾಗಿ ಸಕಲ ಕಲ್ಯಾಣ ಗುಣಪೂರ್ಣನು, ದೋಷದೂರನು, ಮುಮುಕ್ಷ ಜನಸೇವಿತನೂ ಆದ ಭಗವಾನನು ತನ್ನ ಅನಂತ ಲೀಲಾವತಾರಗಳಲ್ಲಿ ಲೋಕವನ್ನುದ್ಧರಿಸಿದ ಸಮಗ್ರ ಚರಿತ್ರೆಯನ್ನು ವರ್ಣಿಸಬೇಕು. ಅದು ಮಾತ್ರವೇ ಲೋಕದ ಸಜ್ಜನ ವೃಂದದ ಸಂಸಾರ ಬಂಧ ನಿವೃತ್ತಿ ಸಾಧನವಾಗಬಲ್ಲದು. ಅದು ಮಾತ್ರವೇ ಲೋಕದ ದುಃಖ ದುರ್ವ್ಯಸನಗಳನ್ನು ಶಾಂತಗೊಳಿಸಿ ನಿತ್ಯಾನಂದದಾಯಕವಾದ
ನಿರ್ಮಲ ವಾತಾವರಣವನ್ನು ಸೃಷ್ಟಿಸಲು ಸಮರ್ಥವಾಗುವುದು ಎಂದು ಭಾವಿಸಿದರು. ಒಡನೆ ಶ್ರೀಮನ್ ನಾರಾಯಣ ಅವತಾರರಾದ ಶ್ರೀ ವ್ಯಾಸ ಮಹರ್ಷಿಗಳು ಶ್ರೀಮದ್ ಭಾಗವತ ಸಂಹಿತೆ ಎಂಬ ದಿವ್ಯ ಮಂಗಳಕರ ಗ್ರಂಥರತ್ನವನ್ನು ರಚಿಸಲಾರಂಭಿಸಿ ಶೀಘ್ರದಲ್ಲೇ ನಿರ್ಮಿಸಿದರು. ಅದು 12 ಸ್ಕಂದಗಳಿಂದಲೂ 18 ಸಹಸ್ರ ಶ್ಲೋಕಗಳಿಂದಲೂ ಕೂಡಿ ವೇದಾಂತಗಳ ಸಕಲ ರಹಸ್ಯಗಳನ್ನು ಒಳಗೊಂಡು ಭವರೋಗ ನಿವಾರಣೆಗೆಂದು ಮಾಡಿಡಲ್ಪಟ್ಟ ಸಿದ್ಧೌಷಧಂತೆ ಇದೆ. ಹೀಗೆ ರಚಿಸಿದ ಭಾಗವತ ಸಂಹಿತೆಯನ್ನು ವ್ಯಾಸ ಮಹರ್ಷಿಗಳು ತಮ್ಮ ಏಕಮಾತ್ರ ಪುತ್ರರು, ಬ್ರಹ್ಮಜ್ಞಾನಿಗಳು, ಪರಮ ವಿರಕ್ತಿ ಶಿರೋಮಣಿಗಳು ಆದ ಸುಖ ಮಹರ್ಷಿಗಳಿಗೆ ಉಪದೇಶಿಸಿದರು ಮತ್ತು ಆ ಉತ್ತಮೋತ್ತಮ ಪಾತ್ರದ ಮೂಲಕ ಅದು ಪ್ರಪಂಚದಲ್ಲಿ ಪ್ರಚುರಗೊಳ್ಳಲಿ ಎಂದು ಸಂಕಲ್ಪಿಸಿದರು. ಸುಖ ಮಹರ್ಷಿಗಳು ಸದಾ ಪರಬ್ರಹ್ಮ ಚಿಂತನೆಯಲ್ಲೇ ನಿರತರಾಗಿ ಪಾಠ ಪ್ರವಚನ ಶಾಸ್ತ್ರಾಧ್ಯಯನಗಳಿಂದ ಗೊಂದಲದಿಂದ ವಿಮುಖರಾದವರಾಗೂ ಕೇವಲ ಭಗವದ್ಗುಣ ವರ್ಣನ ರೂಪವೂ ನಿವೃತ್ತಿ ಮಾರ್ಗಬೋಧಕವೂ ಭಗವದ್ಭಕ್ತಿ ಸಾಧಕವೂ ಆದ ಶ್ರೀ ವಿಷ್ಣುಮೂರ್ತಿಯ ಪುಣ್ಯ ಚರಿತ್ರೆಯಾದ್ದರಿಂದ ತಮ್ಮ ತಂದೆಗಳ ಬಳಿ ಸಾವಧಾನದಿಂದ ಕುಳಿತು ಆ ಮಹಾಗ್ರಂಥವನ್ನು ಲೋಕಾನುಗ್ರಹಾರ್ಥವಾಗಿ ಶ್ರವಣ ಮಾಡಿದರು ಮತ್ತು ಹಾಗೆ ತಾವು ಶ್ರವಣ ಮಾಡಿದ ಆ ಮೋಕ್ಷಾಶಾಸ್ತ್ರವನ್ನು ಯೋಗ್ಯ ಪಾತ್ರನೂ ಮುಮುಕ್ಷವೂ ಆದ ಪರೀಕ್ಷಿತ್ ರಾಜನಿಗೆ ಬೋಧಿಸಿದರು. ಇನ್ನು ಆ ಪರೀಕ್ಷಿತ್ ರಾಜನ ವೃತ್ತಾಂತವೇನೆಂಬುದನ್ನು ಹೇಳುವನು ಕೇಳಿರಿ ಎಂದು ಮುಂದಿನ ಕಥಾವೃತ್ತಾಂತವನ್ನು ಹೇಳತೊಡಗಿದರು. ಪರೀಕ್ಷಿತ್ ರಾಜನು ಪ್ರಾಯೋಪವೇಶ ಮಾಡಿದ ಸಂದರ್ಭದಲ್ಲಿ ಅವನಿಗೆ ಸುಖಾಚಾರ್ಯರಿಂದ ಭಾಗವತ ಸಂಹಿತಾ ಶ್ರವಣವಾಯಿತೆಂದು ಹಿಂದೆ ಹೇಳಿದನಲ್ಲವೇ. ಇದಕ್ಕೆ ಸಂಬಂಧಿಸಿದಂತೆ ಕುರುಪಾಂಡವರ ಕೆಲವು ವಿಚಾರಗಳನ್ನು ತಿಳಿಸಬೇಕಾಗಿದೆ. ಆ ಚರಿತ್ರೆಯೊಂದಿಗೆ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯ ಸಂಬಂಧವೂ ಇರುವುದರಿಂದ ಅದನ್ನು ಹೇಳುತ್ತೇನೆ ಕೇಳಿರಿ. ಪಾಂಡುರಾಜನ ಕುಮಾರರಾದ ಪಂಚಪಾಂಡವರು, ಧೃತರಾಷ್ಟ್ರ ಪುತ್ರರಾದ ಕೌರವರು ಕುರುಕ್ಷೇತ್ರ ರಣರಂಗದಲ್ಲಿ ದಾಯಾದಿ ಮಾತ್ಸರ್ಯದಿಂದ ಘನಘೋರ ರೀತಿಯಲ್ಲಿ ಯುದ್ಧ ಮಾಡಿದ್ದರೆಂದು ಕೇಳಿದ್ದೀರಲ್ಲವೇ. ಆ ಯುದ್ಧದಲ್ಲಿ ಉಭಯ ಸೈನ್ಯಗಳು ಕೂಡಿದ 18 ಅಕ್ಷೋಹಿಣಿ ಬಲವು ನಿರ್ನಾಮವಾಯಿತು. ಕೊನೆಯಲ್ಲಿ ಭೀಮಸೇನನ ಗದಾದಂಡದಿಂದ ಕುರುವೀರನಾದ ದುರ್ಯೋಧನನು ತೊಡೆ ಮುರಿಯಲ್ಪಟ್ಟು ಭಯಂಕರ ವೇದನೆಗೊಳ್ಳುತ್ತಾ ನೆಲಕ್ಕೆ ಬಿದ್ದನು. ಆ ಸಂದರ್ಭದಲ್ಲಿ ದ್ರೋಣಪುತ್ರನಾದ ಅಶ್ವತ್ಥಾಮನು ತನ್ನ ಆ ಮಿತ್ರನಿಗೆ ಪ್ರಿಯವನ್ನುಂಟು ಮಾಡಬೇಕೆಂದು ಬ್ರಾಹ್ಮಣನಾದ ತಾನು ಮಾಡಬಾರದ ಒಂದು ಅಗಾಧ ದುಷ್ಕಾರ್ಯವನ್ನು ಮಾಡಿಬಿಟ್ಟನು. ಶೌನಕ ಮುನೀಂದ್ರರೇ, ಲೋಕದಲ್ಲಿ ಕ್ರೋಧ ಮಾತ್ಸರ್ಯಾದಿಗಳು ಎಂತಹ ಮಹಾಪಾತಕ ಕಾರ್ಯಗಳನ್ನು ಮಾಡಲು ಮನುಷ್ಯನನ್ನು ಹೇಗೆ ಪ್ರೇರೇಪಿಸುವವು ಎಂಬುದನ್ನು ಕೇಳಿರಿ. ಮಹಾಪಾತಕಿ ದುರ್ಯೋಧನನಿಗೆ ಮನಸ್ಸಂತೋಷವನ್ನುಂಟು ಮಾಡಲಿಕ್ಕೆಂದು ಪಂಚಪಾಂಡವರ ತಲೆಗಳನ್ನು ತಂದು ತೋರಿಸುವನೆಂದು ಶಪಥ ಮಾಡಿ ಹೊರಟ ಆ ಅವಿವೇಕಿ ಬ್ರಾಹ್ಮಣನು ಸೈನ್ಯ ಶಿಬಿರವನ್ನು ಹೊಕ್ಕು ಪಾಂಡವರೇ ಎಂದು ಭ್ರಮಿಸಿ ನಿದ್ರೆ ಮಾಡುತ್ತಿದ್ದ 5 ಮಂದಿ ದ್ರೌಪದಿಯ ಮಕ್ಕಳ ಕತ್ತುಗಳನ್ನು ಕತ್ತರಿಸಿ ಕೊಂಡೊಯ್ದು ಪ್ರಾಣೋತ್ರಮಣಾವಸ್ಥೆಯಲ್ಲಿದ್ದ ಅವನಿಗೆ ತೋರಿಸಿದನು. ಅವುಗಳನ್ನು ನೋಡಿದ ದುರ್ಯೋಧನನು, ಇವು ಪಾಂಡವರ ತಲೆಗಳಲ್ಲ, ಅವರ ಮಕ್ಕಳ ತಲೆಗಳು. ಅವ್ರಿಗೆ ಗೊತ್ತಾಗುತ್ತೆ ದುರ್ಯೋಧನಿಗೆ, ತಲೆಗಳು. ಅಯ್ಯೋ, ಈ ಹಸುಕಂದಗಳನ್ನೇಕೆ ಕೊಂದೆ ಎಂದು ವಿಲಪಿಸಿ ಪ್ರಾಣ ಬಿಟ್ಟನು. ದುರ್ಯೋಧನ ಕೂಡ ಸಾಯವಾಗ ಕೂಡ ಅಯ್ಯೋ ಅಂತನಂತ ನೋಡಿ. ಅಶ್ವತ್ಥಾಮನು ತನ್ನ 5 ಮಂದಿ ಮಕ್ಕಳನ್ನು ವಧಿಸಿದ ಸಂಗತಿಯನ್ನು ತಿಳಿದು ದ್ರೌಪದಿಯ ಶೋಕ ಸಂತಾಪಗಳಿಂದ ಧಾರೆ ಧಾರೆಯಾಗಿ ಕಣ್ಣೀರು ಸುರಿಸುತ್ತಾ ರೋಧಿಸತೊಡಗಿದಳು. ಅದನ್ನು ಕಂಡು ಅರ್ಜುನನು ಬಹು ರೋಷ ಸಂತಪ್ತನಾಗಿ ಆಕೆಯನ್ನು ಉಚಿತ ವಾಕ್ಯಗಳಿಂದ ಸಮಾಧಾನಗೊಳಿಸುತ್ತಾ ಬ್ರಾಹ್ಮಣ ಅಧಮನಾದ ಅಶ್ವತ್ಥಾಮನನ್ನು ಸಂಹರಿಸಿ, ಇಂದು ನಿನಗೆ ಆಗಿರುವ ಈ ದುಃಖಕ್ಕೆ ಪ್ರತೀಕಾರ ಮಾಡುವೆನು. ಆ ಪಾಪಿಯ ತಲೆಯನ್ನು ನೀನು ನಿನ್ನ ಪಾದಗಳಿಂದ ತುಳಿದು ಆಮೇಲೆ ಸ್ನಾನ ಮಾಡು ಎಂದು ಹೇಳಿ ಒಡನೆಯೇ ರಥಾರೂಢನಾಗಿ ಶ್ರೀಕೃಷ್ಣನು ಸಾರಥ್ಯ ಮಾಡಲು ಪ್ರಾಣ ಭಯದಿಂದ ಓಡುತ್ತಿದ್ದ ಆ ಅಶ್ವತ್ಥಾಮನನ್ನು ಬೆನ್ನಟ್ಟಿ ಹೊರಟನು.
ಶಾಪಾದಪಿ ಶರಾದಪಿ ಮಹಾಪ್ರತಾಪಗಳೆನ್ನಿಸಿದ ದ್ರೋಣಾಚಾರ್ಯರ ಸದ್ವಂಶದಲ್ಲಿ ಜನಿಸಿದ ತಾನು ಮಾಡಲಾರದ ದುರಂತ ಕಾರ್ಯವನ್ನು ಮಾಡಿದ ಮನೋವ್ಯಥೆಯಂತೂ ಒಂದು ಕಡೆ ಮನೋವ್ಯಥೆ ಒಂದು ಕಡೆ ಹಿಂದೆ ಕೃಷ್ಣಾರ್ಜುನರು ಬೆನ್ನಟ್ಟಿ ಬರುತ್ತಿದ್ದರನ್ನು ಕಂಡು ಅವರ ಕೈಗೆ ಸಿಕ್ಕದೆ ತಪ್ಪದೆ ತನ್ನ ತಲೆಯನ್ನು ಕತ್ತರಿಸದೆ ಬಿಡರೆಂಬ ಪ್ರಾಣ ಭಯ ಒಂದು ಕಡೆ. ಹೀಗೆ ಅಶ್ವತ್ಥಾಮನು ಅತಿಶಯ ಭಯಪೀಡಿತನಾಗಿ ತನ್ನ ರಥಾಶ್ವಗಳು ಕೆಂಗೆಟ್ಟು ನೆಲಕ್ಕೆ ಬೀಳುವಷ್ಟು ವೇಗದಿಂದ ರಥವನ್ನೋಡಿಸುತ್ತಾ ಹೋದನು. ಅವನ ರಥದ ಆ ಕುದುರೆಗಳು ಮುಂಜೆ ಹೆಜ್ಜೆ ಇಡಲಾರದೆ ಸುಮ್ಮನೆ ನಿಂತು ಬಿಡಲು ಆಗ ಉಪಾಯ ಕಾಣದೆ ಅರ್ಜುನನು ತನ್ನನ್ನು ಸಮೀಪಿಸುವುದರೊಳಗಾಗಿ ಅವನನ್ನು ತೀರಿಸಿಬಿಡಬೇಕೆಂದು ತನ್ನ ಧನುಸ್ಸಿನಲ್ಲಿ ಬಾಣವನ್ನು ಹೂಡಿ ಅದನ್ನು ಬ್ರಹ್ಮಾಸ್ತ್ರ ಮಂತ್ರದಿಂದ ಅಭಿಮಂತ್ರಿಸಿ ಅವನ ಮೇಲೆ ಪ್ರಯೋಗಿಸಿಬಿಟ್ಟನು. ಮಹಾದಾರುಣವಾದ ಆ ಅಸ್ತ್ರವು ಸಮಸ್ತ ದಿಕ್ಕುಗಳನ್ನು ದಹಿಸುವಂತೆ ಅರ್ಜುನನನ್ನು ಅಟ್ಟಿಕೊಂಡು ಬರುತ್ತಿದ್ದಿತು. ಅದರ ಅಗಾಧ ತೇಜಸ್ಸು ಕಣ್ಣು ಕುಕ್ಕುವಂತಿರಲು ಅರ್ಜುನನು ಸಾರಥಿ ಸ್ಥಾನದಲ್ಲಿದ್ದ ಶ್ರೀಕೃಷ್ಣನನ್ನು ಕುರಿತು, ದೇವದೇವೇಶನಾದ ಓ ಕೃಷ್ಣಸ್ವಾಮಿಯೇ, ಇದ್ಯಾವುದೋ ಒಂದು ಮಹಾದ್ಭುತ ತೇಜಸ್ಸು ನಮ್ಮ ಮೇಲೇರಿ ಬರುತ್ತಿರುವುದಲ್ಲ. ಇದೇನು? ಇದೆಲ್ಲಿಂದ ಬರುತ್ತಿದೆ? ಇದನ್ನು ಶಾಂತಗೊಳಿಸುವುದು ಹೇಗೆ? ದಯವಿಟ್ಟು ತಿಳಿಸು ಎಂದು ಪ್ರಾರ್ಥಿಸಿದನು. ಆಗ ಕೃಷ್ಣಸ್ವಾಮಿಯು, ಅರ್ಜುನ, ಪ್ರಾಣಭಯದಿಂದ ಓಡುತ್ತಿರುವ ಅಶ್ವತ್ಥಾಮನು ತಾನೀಗ ನಮ್ಮ ಕೈಗೆ ಸಿಕ್ಕಿದ್ದರೆ ಆತತಾಯಿಯಾದ ತನ್ನನ್ನು ಕೊಲ್ಲದೆ ಬಿಡರೆಂದು ಈಗ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿರುವನು. ಅದನ್ನು ಉಪಸಂಹಾರ ಮಾಡುವ ಮಾರ್ಗವು ಅವನಿಗೆ ತಿಳಿಯದು. ಈಗ ಮತ್ತೇನು ಉಪಾಯವಿಲ್ಲ. ನೀನು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸು. ಆದ್ದರಿಂದ ಇದರ ಜ್ವಾಲೆ ಎಡಗುವುದು ಎಂದನು. ಶ್ರೀಕೃಷ್ಣನು ಹೇಳಿದಂತೆ ಅರ್ಜುನನು ಶುದ್ಧಾಚಮನೆ ಮಾಡಿ ಶ್ರೀಕೃಷ್ಣನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ತಾನು ಗಾಂಡೀವ ಧನುಸ್ಸಿನಲ್ಲಿ ಸರಸಂಧಾನ ಮಾಡಿ ಅದನ್ನು ಅಜೇಯವಾದ ಬ್ರಹ್ಮಾಸ್ತ್ರ ಮಂತ್ರಪೂರ್ವಕ ಆ ಅಸ್ತ್ರಕ್ಕೆ ಪ್ರತಿಯಾಗಿ ಪ್ರಯೋಗ ಮಾಡಿಬಿಟ್ಟನು. ಉಭಯ ಅಸ್ತ್ರಗಳು ಅಂತರಿಕ್ಷದಲ್ಲಿ ಮಹಾಜ್ವಾಲೆಯಿಂದ ಕೂಡಿ ದಶ ದಿಕ್ಕುಗಳನ್ನು ದಹಿಸತೊಡಗಲು ಶ್ರೀಕೃಷ್ಣ ಮೂರ್ತಿಯು ಆಜ್ಞಾನುಸಾರವಾಗಿ ಅರ್ಜುನನು ಆ ಎರಡು ಬ್ರಹ್ಮಾಸ್ತ್ರಗಳನ್ನು ಉಪಸಂಹರಿಸಬಿಟ್ಟನು. ಶ್ರೀಕೃಷ್ಣಮೂರ್ತಿಯ ಆಜ್ಞಾನುಸಾರವಾಗಿ ಅರ್ಜುನನು ಆ ಎರಡು ಬ್ರಹ್ಮಾಸ್ತ್ರಗಳನ್ನು ಉಪಸಂಹರಿಸಬಿಟ್ಟನು. ತರುವಾಯ ರಥದಿಂದ ಇಳಿದು ಓಡಿ ಹೋಗುತ್ತಿದ್ದ ಆ ಕೊಲೆ ಪಾತಕಿಯನ್ನು ಹಿಡಿದು ತನ್ನ ರಥದ ಧ್ವಜಸ್ತಂಭಕ್ಕೆ ಹಗ್ಗಗಳಿಂದ ಕಟ್ಟಿ ದ್ರೌಪದಿ ಇದ್ದ ಕಡೆ ಹಿಡಿದು ತಂದನು. ಮತ್ತು ಸಾಧ್ವಿಮಣಿಯಾದ ಆಕೆಯನ್ನು ಬಳಗೆ ಕರೆದು, ಪಾಂಚಾಲಿ, ಈ ಬ್ರಾಹ್ಮಣಾಧಮನು ಲೇಷ ಮಾತ್ರವೂ ದಯೆ ಇಲ್ಲದೆ ನಿನ್ನ ಮಕ್ಕಳೆಲ್ಲರನ್ನು ಕರುಳು ಕೊಯ್ದು ಕೊಂದಿರುವನು. ಈ ಪರಮ ಪಾಪಿಯು ಭೂಮಿಯ ಮೇಲೆ ಜೀವಿಸಬಾರದು. ಇವನನ್ನು ಹೇಗೆ ಶಿಕ್ಷಿಸಬೇಕು, ಹೇಗೆ ವಧಿಸಬೇಕು ಹೇಳು ಎಂದನು. ಆಗಲ ಸಾಧ್ವಿಮಣಿಯು ಯಜ್ಞ ಪಶುವಿನಂತೆ ಧ್ವಜಸ್ತಂಭಕ್ಕೆ ಬಿಗಿಯಲ್ಪಟ್ಟು ತನ್ನ ಪಾಪ ಕಾರ್ಯಗಳಿಂದ ನೊಂದು ತಲೆ ಎತ್ತಲರಿಯದೆ ಅದೋ ವದನವಾಗಿ ನಿಂತಿದ್ದ ಆ ಹತಜೀವಿಯನ್ನು ಕಂಡು ಆತನು ತನಗೆ ಎಣಿಸಲಾಗದಂತಹ ಮಹಾಪರಾಧ ಮಾಡಿದ್ದರೂ ಗುರುಪುತ್ರನೆಂಬ ಗೌರವದಿಂದ ವಂದಿಸಿ ತನ್ನ ಪತ್ನಿಯನ್ನು ಕುರಿತು, ಆರ್ಯಪುತ್ರ, ಈತನು ನಮಗೆ ಮಹಾ ಉಪಕಾರ ಮಾಡಿರುವುದು ನಿಜ. ಆದರೂ ಈತನು ಗುರುಪುತ್ರನಲ್ಲವೇ? ಪೂಜ್ಯ ದ್ರೋಣಾಚಾರ್ಯರ ತೇಜಸ್ಸಿನಿಂದ ಉತ್ಪನ್ನವಾದ ಈತನನ್ನು ಅವರ ಸ್ಥಾನದಲ್ಲಿ ಕಂಡು ಗೌರವಿಸಬೇಕಾದ್ದೇ ಎಂದಿಗೂ ನಮಗೆ ಕರ್ತವ್ಯವು. ಭಾಗ್ಯಹೀನಳಾದ ನಾನು ಮಕ್ಕಳನ್ನು ಕಳೆದುಕೊಂಡು ವ್ಯಥಪಡುತ್ತಿರುವಂತೆ ಈ ಮೊದಲೇ ಪತಿಯನ್ನು ಕಳೆದುಕೊಂಡು ದುಃಖಿಸುತ್ತಿರುವ ಸಾಧ್ವಿಮಣಿ ಕೃಪಾದೇವಿಯು ಈಗ ಪುತ್ರನನ್ನು ಕಳೆದುಕೊಂಡು ವ್ಯಥೆ ಪಡುವಂತೆ ಮಾಡುವುದರಿಂದ ನಮಗೆ ಏನು ಪುರುಷಾರ್ಥ ಸಾಧನೆಯಾದೀತು? ಮೃತರಾಗಿರುವ ನಮ್ಮ ಮಕ್ಕಳೇನು ಹಿಂದಿರುಗಿ ಬರಲಾರರಷ್ಟೇ. ಈ ಬ್ರಾಹ್ಮಣನ್ನು ಕೊಂದು ಈ ಬ್ರಹ್ಮಹತ್ಯೆಯ ಪಾತಕವನ್ನು ಏಕೆ ಕಟ್ಟಿಕೊಳ್ಳಬೇಕು? ಇವರನ್ನು ಬಂಧನದಿಂದ ಬಿಡಿಸಿ ಕಳುಹಿಸಿಕೊಡಿ ಎಂದಳು. ದ್ರೌಪದಿಯ ಆ ವಾಕ್ಯಗಳಿಗಾಗಿ ಯುಧಿಷ್ಠಿರನು ಶ್ರೀಕೃಷ್ಣನು ಬಹುಮಟ್ಟಿಗೆ ಮೆಚ್ಚಿಕೊಂಡರು. ಆದರೆ ಭೀಮಸೇನನು ಮಾತ್ರ ನಿದ್ರಿಸುತ್ತಿದ್ದ ನಿರಪರಾಧಿ ಮಕ್ಕಳ ಕೊರಳು ಕೊಯ್ದ ಈ ದುರುಳರನ್ನು ಶಿರಚ್ಛೇದನ ಮಾಡತಕ್ಕದ್ದೇ ಯೋಗ್ಯ ಶಿಕ್ಷೆ. ಅವನನ್ನು ಹಾಗೆಯೇ ಬಿಡಬಾರದು ಎಂದನು. ಆಗ ಶ್ರೀಕೃಷ್ಣನು, ಅರ್ಜುನ, ತನ್ನ 5 ಮಂದಿ ಮಕ್ಕಳನ್ನು ಕಳೆದುಕೊಂಡು ಅಗಾಧ ನೊಂದಿದ್ದರು ಗುರುಪುತ್ರನೆಂಬ ಪೂಜ್ಯ ಭಾವದಿಂದ ಇವನನ್ನು
ಉಳಿಸಬೇಕೆಂದು ಹೇಳಿರುವ ದ್ರೌಪದಿ ದೇವಿಯ ಮಾತು ಯುಕ್ತವಾಗಿದೆ. ಅಲ್ಲದೆ ಆತತಾಯಿಗಳಲ್ಲಿ ಅಗ್ರಗಣ್ಯನಾಗಿರುವ ಈ ಕುಲಹಂತಕನನ್ನು ವಧಿಸತಕ್ಕದ್ದು ಉಚಿತವಾಗಿದೆ. ಈ ಸಂದರ್ಭದಲ್ಲಿ ಎರಡು ಉದ್ದೇಶಗಳು ನಡೆಯುವಂತೆ ಇವನನ್ನು ಶಿಕ್ಷಿಸು ಎಂದು ಸಲಹೆ ಮಾಡಿದನು. ಒಡನೆಯೇ ಅರ್ಜುನನು ಅದು ಯುಕ್ತ ಸಲಹೆ ಎಂದು ಗ್ರಹಿಸಿ ಕತ್ತಿಯ ಅಲುಗಿನಿಂದ ಅವನ ಶಿರೋರತ್ನವನ್ನು ಒಂದಿಗೆ ಅವನ ತಲಕೂದಲವನ್ನು ಕಿತ್ತುಕೊಂಡು ಬಿಟ್ಟನು. ಶಿರೋರತ್ನ ಕಿತ್ತು ಬಿಡ್ತಾರೆ ಅಂದ್ರೆ ಅದು ಮಾಡ್ದಂಗೆ ತಲೆ ಒಳಗೆ ಒಂದು ರತ್ನ ಇರತ್ತಂತೆ, ಆ ರತ್ನ ಇರುತ್ತೆ, ಸಮೇತ ರತ್ನ ಕಿತ್ತಾಕ್ಬಿಡ್ತಾನೆ. ಕಿತ್ತುಕೊಂಡು ಬಿಟ್ಟನು. ಅಶ್ವತ್ಥಾಮನು ಜನ್ಮದೊಂದಿಗೆ ಸಹಜವಾಗಿ ಹುಟ್ಟಿ ಬಂದಿದ್ದ ಪ್ರಕಾಶಮಾನವಾದ ಮಾಣಿಕ್ಯವು ತಲೆಯ ಕೂದಲು ಕಿತ್ತು ಹೋದುದರಿಂದ ತೇಜೋವಿಹೀನನಾಗಿ ಅತಿಶಯ ಕಳೆಗೊಂದಿ ಹೋದನು. ಅಲ್ಲದೆ ಆ ರತ್ನವನ್ನು ಕಿತ್ತುವುದರಿಂದ ಆದ ಗಾಯದಿಂದ ಅಘಾತ ವ್ಯಥೆಪಡುತ್ತಾ ತನ್ನ ಪ್ರಾಣಕ್ಕಾಗಿ ಬಹುಮಟ್ಟಿಗೆ ರೋಸಿ ಹೋದನು. ಸಾಲದುದಕ್ಕೆ ಒಡನೆಯ ಪಾಂಡವ ಭಟರು ಆ ಶಿಶುಘಾತಕಿಯನ್ನು ಕತ್ತು ಹಿಡಿದು ಹೊರಕ್ಕೆ ತಳ್ಳಿ ಶಿಬಿರದಿಂದ ಹೊರಡಿಸಿಬಿಟ್ಟರು. ಅಶ್ವತ್ಥಾಮನು ಇತ್ತ ಬಾರೆಂಬುವರನ್ನು ಕಾಣದೆ ದಿಕ್ಕಿಟ್ಟು ಪಿಸಾಚಿಯಂತೆ ಅಲೆಯುತ್ತಾ ಹೊರಟು ನಡೆದನು. ಅಶ್ವತ್ಥಾಮನು ಪಿಸಾಚದಂತೆ ದಿಕ್ಕು ಕೆಟ್ಟು ಅಲೆಯುತ್ತಾ ಹೊರಟು ಹೋದ ತರುವಾಯ ಪಾಂಡವರೆಲ್ಲರೂ ಯುದ್ಧರಂಗದಿಂದ ಹೊರಟು ತಮ್ಮ ಜ್ಞಾತಿಗಳೆಲ್ಲರಿಗೂ ದಹನಾದಿ ಸಂಸ್ಕಾರಗಳನ್ನು ನಡೆಸಿದರು. ಆಮೇಲೆ ದ್ರೌಪದಿ, ಸುಭದ್ರ ಮೊದಲಾದ ಪತ್ನಿಯ ರೊಡನೆಯೂ ಮಿಕ್ಕ ಬಂಧುಗಳೊಡನೆಯೂ ಶ್ರೀಕೃಷ್ಣನನ್ನು ಮುಂದಿಟ್ಟುಕೊಂಡು ತಮ್ಮ ಎಲ್ಲಾ ಜ್ಞಾತಿಗಳಿಗೂ ಪಿಂಡೋದಕಗಳನ್ನು ಸಲ್ಲಿಸುವುದಕ್ಕಾಗಿ ಗಂಗಾ ನದಿಗೆ ನಡೆದರು. ಕಾಲಕರ್ಮವಶವಾಗಿ ನಡೆದು ಹೋದ ಆ ಅಸಂಖ್ಯ ಬಂಧು ಮಿತ್ರರ ವಧಾ ಕಾರ್ಯವು ಕೇವಲ ಧರ್ಮ ಮಾರ್ಗೇ ತತ್ಪರನು ಸಾಧು ಪುಂಗವನು ಆದ ಯುಧಿಷ್ಠರನಿಗೆ ಮಾತ್ರವಲ್ಲ, ಸಕಲರಿಗೂ ವಿಶೇಷ ದುಃಖ ಮನೋವ್ಯಥೆಗಳನ್ನುಂಟು ಮಾಡಿತು. ಸಕಲ ಜ್ಞಾತಿಗಳಿಗೂ ಬಾಂಧವರಿಗೂ ಪಿಂಡೋದಕಗಳನ್ನು ಸಲ್ಲಿಸಿ ಸೂತಕವನ್ನು ಕಳೆದುಕೊಂಡ ನಂತರ ಅಗಾಧ ಪುತ್ರಶೋಕ ಪೀಡಿತರಾದ ಧೃತರಾಷ್ಟ್ರ ಗಾಂಧಾರಿಯರನ್ನು ಶ್ರೀಕೃಷ್ಣನು ಸಮಾಧಾನ ಮಾಡಲು ಪ್ರಯತ್ನಿಸಿ, ಕುರು ರಾಜೇಂದ್ರ, ಕಾಲಪುರುಷನ ಗತಿಯು ಅಚಿಂತನೀಯವಾದುದು. ಲೋಕದಲ್ಲಿ ಜನಿಸಿದ ಸಕಲ ಪ್ರಾಣಿಗಳು ಮೃತರಾಗಬೇಕಾದ ವಿಧಿಯನ್ನು ಯಾರೂ ತಪ್ಪಿಸಿಕೊಳ್ಳುವಂತಿಲ್ಲ. ಇದಕ್ಕಾಗಿ ವಿಶೇಷ ದುಃಖಿಸದೆ ಸಮಾಧಾನಗೊಳ್ಳಬೇಕು ಎಂದು ನುಡಿದನು. ಮಹರ್ಷಿಗಳು ಧೃತರಾಷ್ಟ್ರ ಗಾಂಧಾರಿಯರಿಗೆ ತತ್ವೋಪದೇಶ ಮಾಡಿದರು. ಸೌನಕಾದಿ ಮುನೀಶ್ವರರೇ, ದುರ್ಯೋಧನಾದಿಗಳು ಎಂದು ಸಾಧ್ವಿ ರತ್ನಳಾದ ದ್ರೌಪದಾ ದೇವಿಯನ್ನು ಏಕವಸ್ತ್ರಧಾರಿಯಾಗಿದ್ದ ಸಭೆ ಮನೆಗೆ ಎಳೆದು ತರಿಸಿ ಮಾನಭಂಗ ಮಾಡಲು ಯತ್ನಿಸಿದರು. ಅಂದೇ ಅವರುಗಳ ಆಯಸ್ಸು ತುಂಬಿ ಬಂದಿತು. ಮೃತಪ್ರಾಯರಾಗಿದ್ದ ಅವರನ್ನು ಕಾಲಪುರುಷನು ಭೀಮಾರ್ಜುನರಿಂದ ಕುರುಕ್ಷೇತ್ರ ಯುದ್ಧರಂಗದಲ್ಲಿ ಕೊಲ್ಲಿಸಿದನು. ಆ ದುರಾತ್ಮರು ಜೂಜನ ನೆಪದಿಂದ ಧರ್ಮಾತ್ಮನಾದ ಯುಧಿಷ್ಠರನನ್ನು ವಂಚಿಸಿ ಗಳಿಸಿದ ರಾಜ್ಯವೂ ಇಂದು ಕ್ಷಾತ್ರ ಧರ್ಮಾನುಸಾರವಾಗಿ ಪಾಂಡುಪುತ್ರರಿಂದ ಗಳಿಸಲ್ಪಟ್ಟಿದೆ. ಇದಕ್ಕಾಗಿ ಯಾರು ವ್ಯಥೆ ಪಡಬೇಕಾಗಿಲ್ಲ ಎಂದು ಮುಂತಾಗಿ ಶ್ರೀಕೃಷ್ಣನು ಎಲ್ಲರಿಗೂ ಹಲವು ಬಗೆಯಿಂದ ತಿಳಿಯ ಹೇಳಿದನು. ಹಸ್ತಿನಾನಗರಿಯಲ್ಲಿ ಯುಧಿಷ್ಠಿರನು ಸಕಲರ ಜಯಾಕಾರಗಳ ಮಧ್ಯೆ ದಿವ್ಯ ಸಿಂಹಾಸನವನ್ನೇರಿ ಶ್ವೇತಕ್ಷೇತ್ರದಡಿಯಲ್ಲಿ ಭೂಲೋಕದಲ್ಲಿನ ದೇವೇಂದ್ರನು ಎಂಬಂತೆ ವಿರಾಜಿಸಿದನು. ಭರತಖಂಡದಲ್ಲಿ ಸರ್ವತ್ರ ಶಾಂತಿ, ಸುಖ, ಸಮಾಧಾನಗಳು ನೆಲೆಸಿದವು. ಇದಾದ ತರುವಾಯಿ ಶ್ರೀಕೃಷ್ಣ ಪರಮಾತ್ಮನು ಧರ್ಮರಾಜಾದಿಗಳ ಅನುಮತಿಯನ್ನು ಪಡೆದು ಸಾತ್ಯಕಿ, ಉದ್ಧವ ಮುಂತಾದ ಯಾದವ ಪರಿವಾರದೊಂದಿಗೆ ದ್ವಾರಕೆಗೆಂದು ಪ್ರಯಾಣ ಹೊರಟನು. ರಥವನ್ನೇರಿ ಇನ್ನೂ 4 ಹೆಜ್ಜೆ ನಡೆಯುವುದರೊಳಗಾಗಿ ಅಭಿಮನ್ಯು ಪತ್ನಿಯಾದ ಉತ್ತರಾದೇವಿಯು ಕೃಷ್ಣ ದೀನಬಂಧು, ದಯಾಸಿಂಧು, ಅನಾಥಳಾದ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡುದು ಕೇಳಿಸಿತು. ಕೃಷ್ಣಸ್ವಾಮಿಯು ಒಡನೆ ರಥವನ್ನು ನಿಲ್ಲಿಸಿ ಕೆಳಕ್ಕಿಳಿದು ಆ ಗಾಬರಿಗೆ ಕಾರಣವೇನೆಂದು ವಿಚಾರಿಸಿದನು. ಆಗ ಆ ಸಾಧ್ವಿಯು, ಎಲೆ ಲೋಕನಾಥ, ಇದೋ ನೋಡು, ಅಗ್ನಿಜ್ವಾಲೆಯಂತೆ ಉರಿಯುತ್ತಾ ಈ ಉಕ್ಕಿನ ಬಾಣವು ನನ್ನೆಡೆಗೆ ಬರುತ್ತಿರುವುದು. ಆದ್ದರಿಂದ ನಾನು ಬದುಕಿ ಜೀವಿಸರ ಇರಬೇಕೆಂಬ ಆಸೆ ನನಗಿಲ್ಲ. ಆದರೆ ಅದು ನನ್ನ ಗರ್ಭದಲ್ಲಿರುವ ಈ ಚಂದ್ರವಂಶದ ಸಂತತಿಯನ್ನು ದಹಿಸಿ ವಂಶಾಕುರವನ್ನು
ವಂಶಾಂಕುರವನ್ನು ಕೊನೆಗಾಣಿಸಿದಂತೆ ಕಾಪಾಡು ತಂದೆ. ಜರ ಮರಣಾದಿ ದುಃಖ ಪರಿಹಾರಕನಾದ ದೇವೇಶ್ವರನು ನೀನಿಲ್ಲದೆ ಬೇರೆ ಯಾರೂ ಇಲ್ಲ ಎಂದು ಮೊರೆಯಿಟ್ಟಳು. ಶ್ರೀಕೃಷ್ಣನು ಅದೇನೆಂದು ನೋಡಲು ಅಶ್ವತ್ಥಾಮನು ಪಾಂಡವರ ವಂಶ ನಿರ್ಮೂಲನಕ್ಕಾಗಿ ಉತ್ತರಾದೇವಿಯ ಗರ್ಭವನ್ನು ಉದ್ದೇಶಿಸಿ ಪ್ರಯೋಗಿಸಿದ್ದ ಬ್ರಹ್ಮ ಶಿರೋಸ್ತ್ರವೆಂದು ಗೋಚರವಾಯಿತು. ಒಡನೆ ಪಾಂಡವರ ಐವರು 5 ಬಾಣಗಳನ್ನು ಪ್ರಯೋಗಿಸಿ ಅದನ್ನು ತಡೆಯಲು ಪ್ರಯತ್ನಿಸಿದರು. ಆ ಬಾಣಗಳಿಂದ ಅದರ ಉಗ್ರತೆಯು ಕುಂದಲಿಲ್ಲ. ಆಗ ಶ್ರೀಕೃಷ್ಣನು ತನ್ನ ಸುದರ್ಶನ ಚಕ್ರಕ್ಕೆ ಆಜ್ಞಾಪಿಸಿದನು. ಆ ವೇಳೆಗೆ ಆ ಸಾಧ್ವಿಯ ಗರ್ಭವನ್ನು ವ್ಯಾಪಿಸಿ ಗರ್ಭಸ್ಥ ಶಿಶುವನ್ನು ದಹಿಸಲು ಉದ್ದೇಶಿಸಿದ್ದ ಆ ಬ್ರಹ್ಮಾಸ್ತ್ರವನ್ನು ನಿವಾರಿಸಿ ಸುದರ್ಶನ ಚಕ್ರವು ಗರ್ಭವನ್ನು ಸುತ್ತುಗಟ್ಟಿ ಸಂರಕ್ಷಿಸಿತು. ಬ್ರಹ್ಮ ಶಿರೋನಾಮಕವಾದ ಆ ಮಹಾಸ್ತ್ರವನ್ನು ಜಯಿಸಲು ವಿಷ್ಣು ತೇಜೋ ರೂಪವಾದ ಚಕ್ರಾಯುಧ ಮಾತ್ರವೇ ಶಕ್ತವಾಯಿತಲ್ಲದೆ ಮಿಕ್ಕ ಯಾವ ಬಾಣವು ಯಾವ ಅಸ್ತ್ರವು ಅದನ್ನು ನಿವಾರಿಸಲಾರದು. ಹೀಗೆ ಪಾಂಡವ ವಂಶ ಪ್ರತಿಷ್ಠಾಪನಾ ಕಾರ್ಯಕ್ಕೆಂದು ಬದ್ಧಕಂಕಣನಾದ ಶ್ರೀಕೃಷ್ಣ ಸ್ವಾಮಿಯು ಅವರ ವಂಶಾಂಕುರವನ್ನು ಮೃತ್ಯುಬಾಧೆಯಿಂದ ಸಂರಕ್ಷಿಸಿದನು. ಅಶ್ವತ್ಥಾಮನ ಬ್ರಹ್ಮ ಶಿರೋಸ್ತ್ರದಿಂದ ತನ್ನ ಮಕ್ಕಳಿಗೂ ತನ್ನ ವಂಶದ ದುರಂತ ನಾಶಕ್ಕೂ ಪ್ರಾಪ್ತವಾಗಲಿದ್ದ ಮಹದಾಪತ್ತು ಭಗವಾನ್ ಶ್ರೀ ಕೃಷ್ಣ ಸ್ವಾಮಿಯಿಂದ ನಿವಾರಣೆಯಾಯಿತೆಂಬ ವಾರ್ತೆ ಕುಂತಿದೇವಿಗೆ ತಿಳಿಯಿತು. ಆಗಲ ಸಾಧ್ವಿಯು ತನ್ನ 5 ಮಕ್ಕಳು ಸೊಸೆಯಿಂದರು ಎಲ್ಲರೊಂದಿಗೂ ಶ್ರೀಕೃಷ್ಣನ ಬಳಿಗೆ ಬಂದು, ಕೃಷ್ಣ, ನೀನು ದೇವರ ದೇವನು, ಸಕಲ ಜಗತ್ ಕಾರಣನು, ಸಕಲ ಭೂತಗಳ ಅಂತರಾತ್ಮಕನು ಆಗಿ ಜಗತ್ತನ್ನು ವ್ಯಾಪಿಸಿರುವೆ. ವಸುದೇವ ಸುತನೆಂದು ನಂದನಂದನೆಂದು ಆದರೂ ಅವ್ಯಕ್ತನು ಅಪ್ರಮೇಯನು ಆದ ಪರಮ ಪುರುಷನೆಂದು ಋಷಿಮುನಿಗಳಿಂದ ಸ್ತುತ್ಯನಾಗಿರುವೆ. ಜನನಾರಾಭ್ಯ ನೀನು ಮಾಡಿದ ಮಹತ್ ಕಾರ್ಯಗಳನ್ನು ಕುರಿತು ವರ್ಣಿಸಲು ಯಾರಿಂದ ಸಾಧ್ಯ? ದುರಾತ್ಮನಾದ ಕಂಸನಿಂದ ಸೆರೆಗೊಳಿಸಲ್ಪಟ್ಟು ದುಃಖಿಸುತ್ತಿದ್ದ ನಿನ್ನ ಮಾತಾ ಪಿತೃಗಳಾದ ದೇವಕಿ ವಸುದೇವರನ್ನು ಉಗ್ರಸೇನನನ್ನು ಬಂಧ ವಿಮುಕ್ತಿ ಆಡಿದಂತೆಯೇ ನನ್ನ ಪುತ್ರರಿಗೂ ಪ್ರಾಪ್ತವಾಗಿದ್ದ ಅನೇಕಾನೇಕ ವಿಪತ್ತುಗಳಿಂದ ಅವರನ್ನು ಕಾಪಾಡಿದ್ದೇಯೇ. ದಾಯಾದಿಗಳ ಮೂಲಕ ಅಗಾಧ ಬಾಧೆಗೆ ಈಡಾದ ನನ್ನ ಈ ಪುತ್ರರು ಸೊಸೆಯು ವನವಾಸದಲ್ಲೂ ಅಜ್ಞಾತವಾಸದಲ್ಲೂ ಅನುಭವಿಸಿದ ಅನೇಕ ಬಗೆಯ ಆಪತ್ತುಗಳು ದಯಾನಿಧಿಯಾದ ನಿನ್ನ ಕೃಪೆಯಿಂದಲೇ ಪರಿಹಾರವಾದವು. ಕೃಷ್ಣ, ಮನುಷ್ಯರು ವಿಪತ್ತುಗಳಿಗೆ ವಶರಾದ ಸಂದರ್ಭದಲ್ಲಿ ಮಾತ್ರವೇ ನಿನ್ನನ್ನು ಮರೆಯದೆ ಜ್ಞಾಪಿಸಿಕೊಳ್ಳುವರಾದ್ದರಿಂದ ಮಹಾಪ್ರಭು, ನಿನ್ನ ಮರೆವಿಗೆ ಕಾರಣವಾಗುವ ಐಶ್ವರ್ಯ ಭೋಗಭಾಗ್ಯಗಳಿಗಿಂತಲೂ ನಿನ್ನ ಪಾದಸ್ಮರಣೆಗೆ ಸಹಕಾರಿಯಾದ ಈ ಕಷ್ಟ ದುಃಖಗಳೇ ನಮಗೆ ಸದಾ ಒದಗುತ್ತಿರಲಿ. ಗೋವಿಂದ, ಗೋಕುಲಾನಂದ, ನದಿಗಳಿಗೆ ಹೇಗೆ ಸಮುದ್ರವಲ್ಲದೆ ಮತ್ತೊಂದು ಆಶ್ರಯವಿಲ್ಲವೋ ಹಾಗೆಯೇ ಲೋಕದ ಸಕಲ ಮಾನವರಿಗೂ ನೀನೇ ಮಹಾದಾಶ್ರಯ ಸ್ಥಾನೀಯನು. ಚರಾತ್ಮಕವಾದ ಸಕಲ ಪ್ರಪಂಚವು ಯೋಗೀಶ್ವರನಾದ ನಿನ್ನ ಮಹಿಮೆಯಿಂದಲೇ ಉಜ್ಜೀವಿಸಿರುವುದು. ಪ್ರಭು, ಜಗದ್ರಕ್ಷಕ, ನಮ್ಮ ಅನಂತ ನಮಸ್ಕಾರಗಳನ್ನು ಸ್ವೀಕರಿಸು ಎಂದು ಪ್ರಾರ್ಥಿಸಿದರು. ಶ್ರೀಕೃಷ್ಣಾರ್ಪಣಮಸ್ತು.